ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಲಾಸಿನಿ ಹಾಬೀಸ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನೀರು ಸೋಣೆ ಗಿಡವನ್ನು ನಾವು ನೆಡ್ತೀವಿ ಅಲ್ವಾ. ಅದು ನೆಟ್ಟಾಗ ಏನಾಗುತ್ತೆ, ಕೆಲವೊಮ್ಮೆ ಅಂದರೆ ತುಂಬ ಮಳೆ ಎಲ್ಲ ಬೀಳುವಾಗ ಈ ರೀತಿ ನಾವು ನೆಡ್ತೀವಿ. ಮಳೆ ಬೀಳೋ ಟೈಮಲ್ಲಿ ನಮಗೆ ಬದುಕಿದ್ರೆ ಸಾಕು ಅನ್ಸುತ್ತಲ್ವಾ, ನೆಡ್ತೀವಿ ನಾವು. ಅಂಥ ಸಂದರ್ಭದಲ್ಲಿ ಅದು ಏನಾಗುತ್ತೆ ಗೊತ್ತಾ, ಬೇರು ಮೇಲ್ ಬಂದ್ಬಿಡುತ್ತೆ. ಮೇಲ್ ಬಂದ ಕೂಡಲೇ ಏನಾಗುತ್ತೆ ಗೊತ್ತಾ, ಅದು ಸತ್ತೋಗುತ್ತೆ ಗಿಡಗಳು. ಅದಕ್ಕೆ ಸರಿಯಾದ ಆರೈಕೆ ಇರಲ್ಲ, ಅಂದರೆ ಪೌಷ್ಟಿಕಾಂಶನೂ ಇರಲ್ಲ, ನೀರು ಸಹ ಸಿಗಲ್ಲ. ಅಲ್ಲೇ ಒಂದು ರೀತಿ ಡ್ರೈ ಆಗಿ ಬೇರೆಲ್ಲ ಮೇಲೆ ಬಂದು ಆ ಬೇರಿಗೆ ಯಾವುದೇ ರೀತಿಯ ಶಕ್ತಿ ಇರಲ್ಲ, ಹೀಗಾಗ್ಬಿಡತ್ತಲ್ವಾ. ಅದಕ್ಕೆ ನಾನಿವತ್ತು ಬೇರು ಮೇಲೆ ಬರದ ಹಾಗೆ ಯಾವ ರೀತಿ ನೆಡಬೇಕು ಅನ್ನೋದನ್ನ ತೋರಿಸ್ತೇನೆ, ಓಕೆನಾ. ನಾನೊಂದು ಗಿಡವನ್ನು ನೆಟ್ಟಿದ್ದೆ, ನಾನು ಮಳೆಗಾಲದಲ್ಲಿ ನೆಟ್ಟಿರೋದು. ಅಂದ್ರೆ ಆವಾಗ ಏನಾಯಿತು ಗೊತ್ತಾ, ನನಗೆ ಈ ಗಿಡ ಬದುಕಬೇಕಾಗಿತ್ತು, ಹಾಗಾಗಿ ನಾನು ಹಾಗೆ ಸುಮ್ಮನೆ ಮಣ್ಣಲ್ಲಿ ನೆಟ್ಟಿರೋದು. ಅದು ನೋಡಿ ಈಗ ಏನಾಗಿದೆ ಗೊತ್ತಾ, ಬೇರು ಮೇಲೆ ಬಂದ್ಬಿಟ್ಟಿದೆ, ಗಿಡ ಸತ್ತೋಗೋ ರೀತಿಲಿ ಇದೆ ನೋಡಿ. ಯಾವ ರೀತಿ ಇದೆ ನೋಡಿ, ಬರೀ ಅದ್ರದ್ದು ಕಾಂಡ ಅಷ್ಟೇ ಕಾಣ್ತಾ ಇದೆ, ಬೇರು ತುಂಬ ಬೇರು ಕಾಣುತ್ತೆ. ಈ ಬೇರಿಗೆ ಏನಾಗಿದೆ ಗೊತ್ತಾ, ಜೀವನೇ ಇಲ್ಲ, ಯಾವುದೇ ರೀತಿಯ ಶಕ್ತಿನೂ ಇಲ್ಲ, ಜೀವನೂ ಇಲ್ಲ. ಹಾಗಾಗಿ ಇದ್ರದ್ದು ಕಾಂಡ ಎಲ್ಲ ಇದೆ ನೋಡಿ, ಎಲೆ ಅಂತೂ ಸ್ವಲ್ಪನೂ ಇಲ್ಲ, ಎಲೆ ಎಲ್ಲ ಉದ್ರಿ ಸತ್ತೋಗೋ ರೀತಿಲಿ ಇದೆ. ಇಂಥ ಗಿಡವನ್ನು ನಾವು ಬದುಸ್ಬಹುದು. ಈಗ ನಾನು ಇದಕ್ಕೆ ಸ್ವಲ್ಪ ಅರ್ಧದಷ್ಟು ಕಟ್ ಮಾಡಿ ಒಗಿಬೇಕು. ಇದ್ರದ್ದು ಕಾಂಡ ಇದೆಯಲ್ವಾ, ಅರ್ಧಕ್ಕೆ ಕಟ್ ಮಾಡಿ ನಂತರ ಬುಡಕ್ಕೆ ನಾನು ಇನ್ನೊಮ್ಮೆ ಸರಿಯಾಗಿ ಅದನ್ನು ತೆಗೆದು ರೀಪಾಟ್ ಮಾಡಬೇಕು. ಹಾಗೆ ನಾನು ಹೇಳಿದ್ದೆ ನಿಮಗೆ ಅಲ್ವಾ, ಗಿಡ ಯಾವ ರೀತಿ ಬೆಳೆಸಬೇಕು ಅಂತ ನಾನು ಹೇಳಿದ್ದೆ ಅಲ್ವಾ. ಇದನ್ನು ನಾನು ಈಗ ಬೆಳೆಸಿ ತೋರಿಸ್ತೇನೆ. ಈ ಗಿಡ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ, ನೀವೇ ನೋಡಿ. ಬುಡ ಮಣ್ಣು ಅಡಿಗೆ ಇದೆ, ತುಂಬಾನೇ ಚಂದ ಕಾಣುತ್ತೆ, ತುಂಬ ಚೆಂದಾಗಿ ಬೆಳ್ಕೊಂಡಿದೆ. ಹಾಗೆ ಹಸಿರಾದ ಎಲೆ ಇದೆ, ಹೂವಾಗ್ತಾ ಇದೆ, ಚಿಕ್ಕದಿದೆ ಇದು ಗಿಡ. ನಾನು ಏನು ಮಾಡ್ತೀನಿ ಗೊತ್ತಾ, ಯಾವಾಗಾದರೂ ಹೀಗೆ ಅದು ಸ್ವಲ್ಪ ದೊಡ್ಡಾಯಿತು ಅಂದಾಗ ಬೇರೆ ಪಾಟಲ್ಲಿ ನೆಟ್ಟು ಇಟ್ಕೋತೀನಿ. ಯಾಕಂದರೆ ಮಳೆಗಾಲದಲ್ಲಿ ಇದು ಸತ್ತೋಗತ್ತಲ್ವ, ತುಂಬ ಗಿಡವನ್ನು ಮಾಡಿ ಇಟ್ಕೊಳ್ತೇನೆ ನೋಡಿ. ಈಗ ಅದೇ ಗಿಡದ ಕಾಂಡವನ್ನು ನಾನು ತೆಗೆದಿಟ್ಕೊಂಡಿದ್ದೀನಿ, ಇಷ್ಟು ಕಾಂಡ ಸಿಕ್ತು ನನಗೆ. ಹಾಗೆ ಆ ಬುಡ ಇದೆಯಲ್ವ, ಅದನ್ನು ನಾನು ರೀಪಾಟ್ ಮಾಡಿದ್ದೆ, ಓಕೆನಾ. ಈಗ ನಾನು ಗಿಡ ಯಾವ ರೀತಿ ನೆಡಬೇಕು, ನೀವು ಒಂದೊಮ್ಮೆ ಮಳೆಗಾಲದಲ್ಲಿ ನೀವು ಗಿಡ ನೆಡಬೇಕು ಅಂದರೆ ಯಾರ್ದಾದ್ರೂ ಮನೆಗೆ ಹೋಗಿ ಈ ರೀತಿ ಕಾಂಡ ತಂದು ನೀವು ಈ ರೀತಿ ನೆಡಿ, ಓಕೆನಾ. ತುಂಬ ಚೆನ್ನಾಗಿ ಬೆಳೆಯುತ್ತೆ. ಹಾಗೆ ಬೇರು ಕೂಡ ಮೇಲ್ ಬರಲ್ಲ. ಬೇರು ಮೇಲ್ ಬಂತು ಅಂದರೆ ಅದಕ್ಕೆ ಯಾವುದೇ ರೀತಿಯ ಶಕ್ತಿ ಇರಲ್ಲಲ್ವಾ, ಹಾಗಾಗಿ ಆ ಗಿಡ ಸತ್ತೋಗುತ್ತೆ. ಈಗ ನೋಡಿ, ನಾನು ಫಸ್ಟ್ ಮಣ್ಣು ಹಾಕ್ತಾ ಇದ್ದೇನೆ. ನೀವು ನೋಡಿರ್ಬೋದು, ಮೊದಲು ನಾನು ಕೆಲವೊಂದು ಗಿಡಕ್ಕೆ ಮರಳನ್ನು ಹಾಕ್ತಿದ್ದೆ. ಯಾಕೆ ಗೊತ್ತಾ, ಕೆಲವೊಂದು ಗಿಡಕ್ಕೆ ಮರಳು ಹಾಕಬೇಕಾಗತ್ತೆ. ಈ ಗಿಡಕ್ಕೆ ನಾವು ಮರಳನ್ನು ಹಾಕಬಾರ್ದು, ಮೊದಲು ಸ್ವಲ್ಪ ಮಣ್ಣು ಹಾಕಬೇಕು, ನಂತರ ಮರಳು ಹಾಕಬೇಕು. ಯಾಕೆ ಗೊತ್ತಾ, ಈ ಗಿಡಕ್ಕೆ ಸ್ವಲ್ಪ ನೀರಿನ ಅಂಶ ಬೇಕು, ಅದರದ್ದು ಬುಡ ಡ್ರೈ ಆಗಬಾರ್ದು. ಕೆಲವೊಂದು ಗಿಡಕ್ಕೆ ನೀರು ತಳದಲ್ಲಿ ಇರಬಾರ್ದು, ಡ್ರೈ ಇರಬೇಕು, ಹೀಗಿರುತ್ತೆ. ಇದು ಸ್ವಲ್ಪ ನೀರಲ್ಲೇ ಇರೋದು, ಅಂದರೆ ನೀರು ತುಂಬ ಇದೆ ಈ ಗಿಡಕ್ಕೆ, ಹಾಗಾಗಿ ಸ್ವಲ್ಪ ಬುಡಕ್ಕೆ ತಂಪು ಇರಬೇಕಾಗತ್ತೆ. ನಾನು ಏನು ಮಾಡಿದೆ ಗೊತ್ತಾ, ತಳದಲ್ಲಿ ಸ್ವಲ್ಪ ಮಣ್ಣು ಹಾಕಿದ್ನಲ್ವ, ನಂತರ ಸ್ವಲ್ಪ ರೇತಿ ಹಾಕಿ ಹಾಗೆ ಮಣ್ಣು ಹಾಕಿ ಈ ರೀತಿ ಮಾಡ್ತಾ ಬಂದೆ. ಅಂದರೆ ಸ್ವಲ್ಪ ಜಾಸ್ತಿ ಮಣ್ಣು ಹಾಕಿ ಸ್ವಲ್ಪ ರೇತಿ ಹಾಕೋದು, ಈ ರೀತಿ ಸ್ವಲ್ಪ ರೇತಿ ಹಾಕೋದು, ಜಾಸ್ತಿ ಮಣ್ಣು ಹಾಕೋದು, ಈ ರೀತಿ ಮಾಡ್ತಾ ಬರ್ತಾ ಇದೆ. ಇದು ಏನು ಗೊತ್ತಾ, ಸ್ವಲ್ಪ ಇದ್ರದ್ದು ಮೇಲ್ಗಡೆ ಅಂದರೆ ತುಂಬುವಷ್ಟು ಮೊದಲು ಹಾಕೋಬೇಕು. ನಾವು ನೀರೆಲ್ಲ ಹಾಕಿದಾಗ ಏನಾಗುತ್ತೆ ಗೊತ್ತಾ, ಅದು ಒಂದು 75%ಗೆ ಡೌನ್ ಆಗುತ್ತೆ, ಅಂದರೆ ಇಳಿಯುತ್ತೆ ಕೆಳಗಡೆ. ಆವಾಗ ಅದು ಗಿಡ ತುಂಬ ಚೆನ್ನಾಗಿ ಅಲ್ಲೇ ಗಟ್ಟಿಯಾಗಿ ಬೆಳೆಯುತ್ತೆ ನೋಡಿ. ನಾನು ಈ ರೀತಿ ಒಂದು 4 ಮುಷ್ಟಿ ಮಣ್ಣು ಹಾಕಿದಾಗ 1 ಮುಷ್ಟಿಯಷ್ಟು ರೇತಿ ಈ ರೀತಿ ಹಾಕ್ತಾ ಬರಬೇಕು. ಹಾಗೆ ಇದಕ್ಕೆ ನಾನು ಕೆಲವೊಂದು ಮಣ್ಣನ್ನು ನಾನು ರೆಡಿ ಮಾಡಿ ಇಟ್ಕೋತೇನೆ. ಯಾವುದು ಗೊತ್ತಾ, ಎಲೆ, ಸಗಣಿ, ತರಕಾರಿ ಸಿಪ್ಪೆ ಇವೆಲ್ಲ ಹಾಕಿ ಸುಟ್ಟು ಪುಡಿ ಮಾಡಿ ಇಟ್ಕೋತೇನೆ. ಅಂದರೆ ಸುಡುಮಣ್ಣು ಅಂತೀವಿ ನಾವು. ಆ ರೀತಿ ಮಾಡಿ ಇಟ್ಕೊಂಡು ಅದನ್ನು ಸ್ವಲ್ಪ ಹಾಕ್ತೇನೆ ಗಿಡಕ್ಕೆ. ಯಾಕೆ ಗೊತ್ತಾ, ಗಿಡ ಬೆಳೀಲಿಕ್ಕೆ ಅದಕ್ಕೆ ಪೌಷ್ಟಿಕಾಂಶ ಬೇಕಾಗತ್ತೆ, ತುಂಬ ಚೆನ್ನಾಗಿ ಬೆಳೆಯುತ್ತೆ ನೋಡಿ. ಇವಿಷ್ಟನ್ನು ಹಾಕ್ತೇನೆ, ಸ್ವಲ್ಪ ಹಾಕ್ತೇನೆ, ತುಂಬ ಬೇಡ. ನಂತರ ಅದು ಬೇರೆಲ್ಲ ಕೊಟ್ಟು ನಂತರ ನಾವು ಮತ್ತೊಮ್ಮೆ ಹಾಕ್ಬೋದು, ಅಂದರೆ ಒಂದು 15 ದಿನದ ನಂತರ ಹಾಕ್ಬೋದು. ಇವೆಲ್ಲ ಹಾಕಿ ನಾನು ಈಗ ಎಷ್ಟು ಮಾಡಿಕೊಂಡೆ ನೋಡಿ, ಈ ರೀತಿ ಮಾಡಿ ನೆಡಬೇಕು. ಇವಕ್ಕೊಂದು ಮಧ್ಯದಲ್ಲಿ ಸ್ವಲ್ಪ ಜಾಗ ಮಾಡಬೇಕು, ಅಂದರೆ ನೆಡಬೇಕು. ಇದು ನಾನು ಎಷ್ಟಕ್ಕೆ ನಾವು ಈ ಗಿಡದ ಬುಡ ಹೋಗಬೇಕು ಅನ್ನೋದು ಕೂಡ ಹೇಳ್ತೇನೆ. ಮೇಲೆ ನೆಟ್ಟಿದ್ರೆ ಏನಾಗುತ್ತೆ, ಬೇರು ಮೇಲ್ ಬಂದುಬಿಡುತ್ತೆ. ಇದೀಗ ನಾನೀಗ ತುಂಬ ಆಗುವಷ್ಟು ಮಣ್ಣು ಹಾಕಿದ್ನಲ್ವ, ಮಣ್ಣು ಎಲ್ಲವನ್ನು ಹಾಕಿದ್ದಲ್ವ, ತುಂಬ ಆಗಿದೆ. ಹೀಗೆ ಹೋಲ್ ಮಾಡ್ತೇನೆ. ಈ ಪಾಟಿನ ಅರ್ಧಕ್ಕೆ ಹೋಲ್ ಹೋಗಿರಬೇಕು, ಅಂದರೆ ಗಿಡದ ಬುಡ ಅರ್ಧಕ್ಕೆ ಹೋಗಿರಬೇಕು. ಅದರದ್ದು ಬೇರು ಅಲ್ಲೇ ಸುತ್ತಕೊಂಡು ಇರುತ್ತೆ, ಮೇಲ್ ಬರಲ್ಲ.
ನಾವೇನಾದರೂ ಸ್ವಲ್ಪ ಮೇಲ್ಮೇಲೆ ನೆಟ್ಟಿದ್ವಿ ಅಂದರೆ ಇದ್ರದ್ದು ಬುಡ ಮೇಲ್ ಬಂದ್ಬಿಡುತ್ತೆ ಅಷ್ಟೇ. ಪಾಟಿನ ಅರ್ಧಕ್ಕೆ ಬುಡ ಹೋಗಿರಬೇಕು, ಇನ್ನುಳಿದ ಅರ್ಧ ಅದರ ಬೇರು ಬೆಳೀಲಿಕ್ಕೆ ಸಾಕಾಗುತ್ತೆ. ಓಕೆನಾ, ಎಲ್ಲವನ್ನು ಈ ರೀತಿ ನಾನು ಒಂದು ಹೋಲ್ ಮಾಡಿ ಅದರಲ್ಲಿ ಇಡ್ತಾ ಇದ್ದೆ. ನಂತರ ಸ್ವಲ್ಪ ಮಣ್ಣನ್ನು ಹಾಕಬೇಕು ಮೇಲ್ಗಡೆ. ಈ ರೀತಿ ನೆಟ್ಟಾಗ ಏನಾಗುತ್ತೆ ಗೊತ್ತಾ, ಅದ್ರದ್ದು ಬುಡ ಅಂದರೆ ಮೇಲ್ ಬರಲ್ಲ, ಬೇರು ಕೂಡ ಮೇಲ್ ಬರಲ್ಲ. ಕೆಳಗಡೆಗೂ ಮಣ್ಣಿರುತ್ತೆ, ಮೇಲ್ಗಡೆಗೂ ಈ ರೀತಿ ಮಣ್ಣಿರುತ್ತೆ. ಈ ರೀತಿ ನಾವು ನೆಡಬೇಕು. ತುಂಬ ಹೀಗೆ ಗಟ್ಟಿಯಾಗಿ ಒತ್ತಿ ಒತ್ತಿ ಎಲ್ಲ ನೆಡಬಾರ್ದು. ಓಕೆನಾ, ಯಾಕಂದರೆ ಇದರಲ್ಲಿ ನೀರೇ ತುಂಬಿರುತ್ತಲ್ವ, ಕಟ್ಟಾಗಿಬಿಡತ್ತೆ ಗಿಡ. ನೋಡಿ ನಾನು ಈ ರೀತಿ ರೆಡಿ ಮಾಡಿದೆ. ಹಾಗೆ ಸ್ವಲ್ಪ ಮಣ್ಣು ಕೂಡ ಹಾಕಿ ಅದು ತುಂಬುವಷ್ಟು ಮಣ್ಣು ಹಾಕ್ತೇನೆ. ಈ ಗಿಡಕ್ಕೆ ಮಾತ್ರ ಈ ರೀತಿ ಹಾಕಲೇಬೇಕು. ಇದು ನೀರು ಹಾಕಿದಾಗ ಅದು ಕೆಳಗೋಗುತ್ತೆ ಅಷ್ಟೇ. ಕೆಲವೊಂದು ಗಿಡಕ್ಕೆ ಅರ್ಧ ಪಾಟ್ನ ಅರ್ಧ ಸಾಕಾಗತ್ತೆ ನೀರು, ಅಂದರೆ ಮಣ್ಣು. ನೋಡಿ ಈ ರೀತಿ ನೆಡಬೇಕು. ಸ್ವಲ್ಪ ನಾನು ನೀರು ಹಾಕಿ ನೆರಳಲ್ಲಿ ಇಡ್ತೇನೆ. ಒಂದು 15 ದಿನ ನೆರಳಲ್ಲೇ ಇಡಬೇಕು. ಅಂದರೆ ಅದು ಬೇರು ಕೊಟ್ಟು ಚಿಗುರ್ತಾ ಬರುತ್ತೆ, ತುಂಬ ಚೆನ್ನಾಗಿ ಆಗತ್ತೆ. ಹಾಗೆ ಇದ್ರದ್ದು ತುದಿ ಎಲ್ಲ ಇದೆಯಲ್ವ, ಅಲ್ಲೂ ಕೂಡ ಅದು ಎಲೆಯೆಲ್ಲ ಬಂದು ತುಂಬ ಚೆನ್ನಾಗಿ ಆಗತ್ತೆ. ಅಂದರೆ ದಿನಕ್ಕೆ ಇದಕ್ಕೆ ನೀವು 4 ಸಲ ನೀರು ಹಾಕಬೇಕಾಗತ್ತೆ. ಅಂದರೆ ಈಗ ಸೆಕೆ ಉಂಟಲ್ವಾ, ಸೆಕೆಯಲ್ಲಿ ಗಿಡ ಬೆಳೆಯೋದು ಕಷ್ಟ ಇದೆ. ಹಾಗಾಗಿ 4 ಸಲ ನೀರನ್ನು ಹಾಕ್ತಾ ಇರಬೇಕು. ಈ ರೀತಿ ಹಾಕ್ತಾ ಬಂದರೆ ಅದು ತುಂಬ ಚೆನ್ನಾಗಿ ಬೆಳೆಯುತ್ತೆ, ತುಂಬ ಚೆನ್ನಾಗಿ ಬದುಕೋಬಿಡತ್ತೆ. ನಾವು ಮಳೆಗಾಲದಲ್ಲಿ ನೆಟ್ಟಾಗ ಕೆಲವೊಂದು ಅದು ತುಂಬ ಸೂಕ್ಷ್ಮ ಅಲ್ವಾ, ಕಟ್ಟಾಗಿ ಕೊಳತೋಗೋದು ಹೀಗೆಲ್ಲ ಇರುತ್ತೆ. ಇಂಥ ಟೈಮಲ್ಲಿ ನಾವು ಒಂದು ಸ್ವಲ್ಪ ಗಿಡವನ್ನು ಮಾಡಿ ಇಟ್ಕೊಬಿಡ್ಬೇಕು, ತುಂಬ ಚೆನ್ನಾಗಿ ಬೆಳೆಯುತ್ತೆ. ಓಕೆನಾ, ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೇನೆ. ನೀವು ಕೂಡ ಇದೇ ರೀತಿ ನೀರು ಸೋಣೆ ಗಿಡವನ್ನು ಇದೇ ರೀತಿ ನೀವು ಬೆಳೆಸಿ. ಅಂದರೆ ಒಂದೇ ಗಿಡ ಇಟ್ಕೋಬಾರ್ದು, ತುಂಬ ಗಿಡವನ್ನು ಮಾಡ್ಕೋಬೇಕು. ಮಳೆ ಬಂದಾಗ ಕೊಳೆಯೋ ಚಾನ್ಸ್ ಇರುತ್ತಲ್ವ, ಹಾಗೆ ಮಳೆ ಬಂದಾಗ ಸ್ವಲ್ಪ ಮಳೆ ನೀರು ತಾಗದೇ ಇರೋ ಸೈಡು ಇಡಬೇಕಾಗತ್ತೆ. ಈ ರೀತಿ ನಾನು ಗಿಡವನ್ನು ಬೆಳೆಸೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೇನೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡುವವರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.